ನ್ಯಾಷನಲ್ ಆ್ಯಂಥಮ್ ಬರೆದಿದ್ದು ರವೀಂದ್ರನಾಥ್ ಟಾಗೋರ್ ಅಂತ ಎಲ್ಲರಿಗೂ ಗೊತ್ತು. ಆದರೆ ಅದನ್ನ ಬರೆದಿದ್ದು ಯಾರಿಗೋಸ್ಕರ ಅಂತ ಗೊತ್ತಾ? 1911ರಲ್ಲಿ ಒಬ್ಬ ಬ್ರಿಟಿಷ್ ವ್ಯಕ್ತಿ ಭಾರತಕ್ಕೆ ಬಂದಾಗ ಸ್ವಾಗತ ಮಾಡೋದಕ್ಕೆ ಒಂದು ಸಾಂಗ್ ಬರೆದ್ರು. ಅದೇ ಸಾಂಗು ಜನಗಣಮನ. ಇದ್ರ ಅರ್ಥ ಏನು ಅಂದರೆ, ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಭಾರತಕ್ಕೆ ಭಾಗ್ಯ ಕೊಟ್ಟವನು ಯಾರು? ಜಾರ್ಜ್ ಪಿತ್. 1911ರಲ್ಲಿ ಜಾರ್ಜ್ ಪಿತ್ ಅನ್ನೋನು ವ್ಯಕ್ತಿ ಇಲ್ಲಿಗೆ ಬಂದಾಗ ಅವನ ಸ್ವಾಗತಕ್ಕೋಸ್ಕರ ಬರೆದಿರೋ ಹಾಡಿದು. ಪಂಜಾಬ್, ಸಿಂಧು, ಗುಜರಾತ್, ಮರಾಠ, ದ್ರಾವಿಡ, ಉಚ್ಚಲ, ವಂಗ ಎಲ್ಲ ರಾಜ್ಯದಿಂದನೂ, ನಮ್ಮ ಭಾರತದ ಎಲ್ಲ ರಾಜ್ಯ ಕಡೆಯಿಂದನೂ ನಿನಗೆ ತಬ ಶುಭ ನಾಮೆ ಜಾಗಿ, ಎಲ್ಲ ಕಡೆ ನಿನ್ನ ಹೆಸರು ಜೈ ಜೈಕಾರವಾಗಲಿ. ತಬ ಶುಭ ಆಶೀಷ ಮಾಗೆ, ನಿನಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಂತ ಬರೆದಿರೋ ಸಾಂಗ್ ಇದು. ಈ ಸಾಂಗ್ನ ರವೀಂದ್ರನಾಥ್ ಟಾಗೋರು ಜಾರ್ಜ್ ಪಿತ್ತಿಗೆ ಬರೆದಿದ್ದು ಅವನ ಸ್ವಾಗತಕ್ಕೋಸ್ಕರ. ಇದನ್ನ ಬರೆದಿರೋದು ಸ್ಯಾನ್ಸ್ಕ್ರಿಟಲ್ಲಿ. ಇದನ್ನ ಅವ್ರು ಕೇಳಿದಾಗ, ಇದನ್ನ ಟ್ರಾನ್ಸ್ಲೇಟ್ ಮಾಡಿ ಅವ್ರ ಕಡೆಯವರು ಇದನ್ನ ಹೇಳಿ ಇದ್ರ ಅರ್ಥ ಹೇಳಿದಾಗ ಅವರು ತುಂಬ ಖುಷಿಪಟ್ರಂತೆ. ಯಾರು ಇದು ಬರೆದಿದ್ದು, ನನ್ನ ಹೆಂಡತಿ ಸಮೇತ ನನಗಿಷ್ಟು ಹೊಗಳಲ್ಲ, ಯಾರು ಇದು ಬರೆದಿದ್ದು, ಆ ವ್ಯಕ್ತಿ ಹೆಸರೇನು ಅಂತ ಅಂದಾಗ ರವೀಂದ್ರನಾಥ್ ಟಾಗೋರ್ ಅಂತ ಹೇಳಿದ್ದಾರೆ. ಆವಾಗ ಆ ವ್ಯಕ್ತಿ ನೋಬೆಲ್ ಪ್ರಶಸ್ತಿ ಕೊಡ್ತಾರಲ್ಲ, ಅಲ್ಲಿದ್ದು ಚೇರ್ಮನ್ ಆಗಿದ್ದ. ಯಾರು? ಜಾರ್ಜ್ ಪಿತ್ ಅನ್ನೋನು. ಅದಕ್ಕೋಸ್ಕರ ಇಷ್ಟು ಹೊಗಳಿದ್ದಾರೆ ಅನ್ನೋಕ್ಕೋಸ್ಕರ ರವೀಂದ್ರನಾಥ್ ಟಾಗೋರ್ಗೆ ನೋಬೆಲ್ ಪ್ರಶಸ್ತಿ ಕೊಟ್ಟರು. ಲಿಟ್ರೇಚರಲ್ಲಿ ನೋಬೆಲ್ ಪ್ರಶಸ್ತಿ ಸಿಕ್ಕಿದ ರವೀಂದ್ರನಾಥ್ ಟಾಗೋರ್ ಅವ್ರಿಗೆ ಹಿಂಗೆ. ಮಹಾತ್ಮ ಗಾಂಧಿ ರವೀಂದ್ರನಾಥ್ ಟಾಗೋರ್ ಅವ್ರಿಗೆ ಈ ಪ್ರಶಸ್ತಿನ ವಾಪಸ್ ಕೊಡಿ, ಇದು ಗುಲಾಮ್ರ ಸಂಕೇತ ಅಂತ ಎಷ್ಟು ಹೇಳಿದ್ರು ರವೀಂದ್ರನಾಥ್ ಟಾಗೋರ್ ಅವರು ವಾಪಸ್ ಕೊಡಲಿಲ್ಲ. 1919ರಲ್ಲಿ ಕೂಡ ಜಲಿಯಾವಾಲಾ ಬಾಗ್ ಹತ್ಯಾಕಾಂಡ ಆದಾಗಲೂ ಎಲ್ಲ ಹಿಂದೂಸ್ತಾನಿಗಳು ರಾಯ್ ಬಹದ್ದೂರ್ ಪದವಿನ ವಾಪಸ್ ಕೊಟ್ಟರು. ಆದರೂ ಕೂಡ ರವೀಂದ್ರನಾಥ್ ಟಾಗೋರ್ ಅವರು ನೋಬೆಲ್ ಪ್ರಶಸ್ತಿನ ಕೊಡಲಿಲ್ಲ ವಾಪಸ್. ಆಮೇಲೆ ಯಾರೋ ಕಳ್ಳರು ಅದನ್ನ ಕತ್ಕೊಂಡು ಹೋದರು. ಹಲವರು ಇಷ್ಟು ದಿವಸ ನಾನು ನ್ಯಾಷನಲ್ ಆ್ಯಂಥಮ್ನ ಭಾರತ ಮಾತೆನ ಹೊಗಳುತ್ತಿರೋದು ಅಂತ ಅಂದ್ಕೊಂಡಿದ್ದೆ. ಯಾರೋ ಬ್ರಿಟಿಷ್ಗೂ ಬರ್ತಿರೋದು ಅಂತ ನಂಗೆ ಗೊತ್ತಿರಲಿಲ್ಲ. ಈ ನಮ್ಮ ನಾಡಗೀತೆ ಇದೆಯಲ್ಲ, ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಇದು ಕುವೆಂಪು ಅವ್ರು ಬರೆದಿರೋದು. ಇದ್ರ ಅರ್ಥ ನಿಮ್ಗೆಲ್ಲರಿಗೂ ಗೊತ್ತಿದೆ. ಭಾರತ ಮಾತೆ ಮಗಳಾಗಿರೋ ಕರ್ನಾಟಕ ಮಾತೆನ ಹೊಗಳುತ್ತಾ ಇರೋದು ಈ ಸಾಂಗಲ್ಲಿರೋದು. ಇದು ನಮ್ಮ ನಾಡಗೀತೆ. ಇದೇ ಥರ ನಾನು ನ್ಯಾಷನಲ್ ಆ್ಯಂಥಮ್ನ ಅಂದ್ಕೊಂಡಿದ್ದೆ, ರಾಷ್ಟ್ರಗೀತೆ ಇದು ಭಾರತ ಮಾತೆನ ಹೊಗಳುತ್ತಿರೋದು ಅಂತ. ಇಷ್ಟು ವರ್ಷ ನಾವು ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆದರೂ ಬ್ರಿಟಿಷಿಗೆ ಹೇಳ್ತಿರೋದನ್ನ ನಾವು ಹೇಳ್ತಾ ಇದ್ದೀವಿ ಅಂತ ಗೊತ್ತಿರಲಿಲ್ಲ. ಈಗಲೂ ಕೂಡ ಎಷ್ಟೋ ಜನ ಗೊತ್ತಿಲ್ಲ. ಯಾರಿಗೆಲ್ಲ ಮುಂಚೆನೇ ಗೊತ್ತಿತ್ತು ಅವ್ರು ಕಮೆಂಟ್ ಮಾಡಿ. ಮತ್ತು ಈ ಸಿಚುವೇಶನ್